ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1/2 ಕಿಲೋ ಕ್ಯಾರೆಟ್, ಶುಗರ್, ಕ್ಯಾಶ್ಯೂ, ಏಲಕ್ಕಿ, ಕೋವಾ ಆ್ಯಂಡ್ ಗೀ. ಇವಾಗ ನಿಮಗೆ ಕಾಣಿಸುತ್ತೆ. ಇವಾಗ 4 ಚಮಚ ತುಪ್ಪ ಹಾಕಿದ್ದೀನಿ ಪಾತ್ರೆ ಒಳಗಡೆ. ಫಸ್ಟ್ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗಿದ್ದ ಕ್ಯಾಶ್ಯೂಸ್ ಪಕ್ಕದಲ್ಲಿ ಇಟ್ಕೊಂಡು ತೆಗೆದಿಟ್ಟು ಈಗ ಅದರೊಳಗಡೆಗೆ ಅದೇ ತುಪ್ಪದೊಳಗಡೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ತುರಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀವಿ. ಅಮ್ಮ, ನನಗೆ ಒಂದು ಪ್ರಶ್ನೆ. ಇವಾಗ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಏನು ಹಾಕ್ತೀಯಾ ಇದರ ಒಳಗಡೆ? ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಕೋವಾ ಆ್ಯಡ್ ಮಾಡ್ತೀನಿ. ಕೋವಾ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಎಷ್ಟು ಕೋವಾ ಹಾಕ್ಬೇಕಂತ ಅಮ್ಮ? 1/2 ಪಾಕೆಟ್ ಕೋವಾ ಹಾಕ್ತಾ ಇದ್ದೀನಿ. ಈಗ ಕೋವಾನ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಮತ್ತೆ ಫ್ರೈ ಮಾಡ್ಕೊಬೇಕು. ಅಮ್ಮ, ಇವಾಗ ನೀನು ಕುಕ್ ಮಾಡ್ತಾ ಇದೆಯಾ ಅಲ್ವಾ? ಫ್ಲೇಮ್ ಎಷ್ಟಿರಬೇಕು ಕುಕ್ ಮಾಡುವಾಗ ಹಲ್ವಾನ? ನಾರ್ಮಲಾಗಿ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಬೇಡ, ತುಂಬ ಹೈ ಫ್ಲೇಮು ಬೇಡ, ನಾರ್ಮಲ್ ಇಟ್ಕೊಳ್ಬೇಕು. ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ ಫ್ರೈ ಆಗೋಕ್ಕೆ. ಕೋವಾ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ಥರ ಫ್ರೈ ಮಾಡಬೇಕು. ಈಗ 1 ಕಪ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಫ್ರೈ ಮಾಡಿ ಇಟ್ಟಿರೋಂಥ ಮಾಡಿದ್ಯಾ? ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಟ್ಟಿದ್ದಂಥ ಡ್ರೈ ಫ್ರೂಟ್ಸು. ಅಮ್ಮ, ಏನು ಹಾಕ್ತಾ ಇದೆಯಾ ಅಮ್ಮ? ಈಗ ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ 1 ಬೌಲ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದ್ರ ಜೊತೆ ಬೆರೆಯೋ ಥರ. ಈಗ ಹಾಲು 1 ಬೌಲ್ ಹಾಕಿದ್ದಾಗಿದೆ ಅಲ್ವಾ? ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಹಿಂಗೋ ತನಕ ಅದನ್ನು ಪ್ಲೇಟ್ ಮುಚ್ಚಿ ಬಿಡಬೇಕು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಕ್ಯಾರೆಟ್ ಹಲ್ವಾ, ಸಾಫ್ಟಾಗಿ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ಸವಿಯಲು ಸಿದ್ಧ. ತಿನ್ನೋಕ್ಕೆ ಕೊಡೋ ಮೊದಲಿದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.